ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಸವಿತಾ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ನಾನು ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಲಾಗ್ ಏನಪ್ಪ ಅಂತ ಅಂದರೆ ಊರಿಗೆ ಹೋಗೋ ಲಾಗ್ ಇರುತ್ತೆ. ನಾನು ಊರಿಗೆ ಹೋಗ್ತಾ ಇದ್ದೀನಿ. ಏನಕ್ಕೆ ಅರ್ಜೆಂಟಾಗಿ ಊರಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಿಮಗೆ ಹೇಳ್ತೀನಿ. ಇವಾಗ ನಂದು ನನ್ನ ಮಗಳದ್ದು ಡ್ರೆಸ್ ಇತ್ತು, ಅದನ್ನು ಸ್ಟಿಚಿಂಗ್ ಮಾಡೋಣ ಅಂದ್ಬಿಟ್ಟು ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ. ನಾನು ಹೊರಗಡೆ ಎಲ್ಲೂ ಕೊಡೋದಿಲ್ಲ, ನಾನೇ ಸ್ಟಿಚಿಂಗ್ ಮಾಡ್ತೀನಿ. ನನಗೆ ಫ್ರೀ ಇಲ್ಲ ಅಂತಂದ್ರೂ ಟೈಮ್ ತೊಗೊಂಡು ನಾನೇ ಮಾಡ್ತೀನಿ. ಇವಾಗ ಅರ್ಜೆಂಟಾಗಿ ಹೋಗ್ಬೇಕಾಗಿದೆ, ನನಗೂ ಕೆಲಸ ತುಂಬ ಇತ್ತು. ನೀನೇನು ಮಾಡೋದು, ಟಾಪ್ ತೊಗೊಬಿಟ್ಟಿದ್ದೀವಿ, ಅದು ಫಿಟ್ಟಿಂಗ್ ಮಾಡ್ಬೇಕಲ್ವ, ಅದಕ್ಕೆ ಫಿಟ್ಟಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಏನಕ್ಕೆ ಊರಿಗೆ ಹೋಗ್ತಾ ಇದ್ದೀನಿ ಅಂತಂದರೆ ನಮ್ಮ ಮನೆಯಲ್ಲಿ, ನಮ್ಮ ಅಮ್ಮನ ಮನೆಯಲ್ಲಿ ತುಳಸಿ ಪೂಜೆ ಇದೆ. ತುಳಸಿ ಪೂಜೆ ಅಂತ ಅಂದರೆ ಅಲ್ಲಿ ಸ್ವಲ್ಪ ಜೋರಾಗಿ ತುಳಸಿ ಪೂಜೆ ಇರುತ್ತೆ, ಬನ್ನಿ ಅಂತ ಫೋನ್ ಮಾಡಿದರು ಅಮ್ಮನ ಮನೇಲಿ. ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಬೆಂಗಳೂರಿಗೆ ಹೆಂಗಪ್ಪ ಅಂತಂದರೆ ತುಳಸಿ ಗಿಡ ಮನೆ ಹತ್ರ ಇದ್ದರೆ ಮನೆಯವರು ಮಾತ್ರ ಪೂಜೆ ಮಾಡ್ತಾರೆ ಅಷ್ಟೇ, ಅಲ್ಲಿ ಆಗಲ್ಲ. ತುಳಸಿ ಪೂಜೆ ಅಂತ ಅಂದರೆ ದಾಸಯ್ಯನ ಕರೆಸ್ಬಿಟ್ಟು ಪೂಜೆ ಮಾಡ್ತಾರೆ. ಅಕ್ಕಪಕ್ಕ ಮನೆಯವ್ರನ್ನೆಲ್ಲ ಊಟಕ್ಕೆ ಕರೀತಾರೆ, ಅವರಿಗೆ ಅಡುಗೆ ಮಾಡಬೇಕು. ಅದಕ್ಕೆ ಅಲ್ಲಿ ನಮ್ಮಮ್ಮ ಮತ್ತು ನಿಖಿತ ಇಬ್ಬರೇ ಇರೋದಲ್ವ, ಅದಕ್ಕೆ ಯಾರಿಲ್ಲ ಬನ್ನಿ ಅಂತಂದರು. ಅದಕ್ಕೋಸ್ಕರ ನಾನು ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಮಕ್ಕಳು ಮತ್ತು ನಮ್ಮ ಮನೆಯವರು ಬರ್ತೇ ಇಲ್ಲ, ಮಕ್ಕಳಿಗೆಲ್ಲ ಎಕ್ಸಾಮ್ ಇದೆ. ನಮ್ಮ ಮನೆಯವರು ಬ್ಯುಸಿ ಇದ್ದರು, ಮತ್ತು ಮಕ್ಕಳು ಇಬ್ಬರೇ ಇರ್ತಾರಲ್ವ, ಅದಕ್ಕೋಸ್ಕರ ಅವರು ಬರೋದಿಲ್ಲ. ನಾನೇ ಹೋಗೋಣ ಅಂತ ಹೇಳಿ ನಾನು ಒಬ್ಬಳೇ ಹೋಗ್ತಾ ಇದ್ದೀನಿ. ಮಧ್ಯಾಹ್ನ 3 ಗಂಟೆ ಟ್ರೈನಿಗೆ ಹೋಗೋಣ ಅಂತ ಅಂದ್ಕೊಂಡೆ. ಅವತ್ತು 3 ಗಂಟೆ ಟ್ರೈನಿಗೆ ನಾನು ಒಬ್ಬಳೇ ಅಂತಂದರೆ ಅಲ್ಲಿ ಶಿವಮೊಗ್ಗದಲ್ಲಿ ಎಲ್ಲ ಜನ, ಶಿವಮೊಗ್ಗದಲ್ಲಿ ಫುಲ್ಲು ಟ್ರೈನು ಖಾಲಿ ಆಗುತ್ತೆ. ಆಮೇಲೆ ಒಂದೊಂದು ಬೋಗಿಲಿ ನಾನೊಬ್ಬಳೇ ಇರಬೇಕಾಗುತ್ತೆ. ಅದಕ್ಕೆ ಮತ್ತೆ ನಮ್ಮೂರಿಗೆ ಅನಂತಪುರದಲ್ಲಿ ನಾವು ಹೋಗೋದಲ್ಲಿ ನಮ್ಮದು ಅಲ್ಲಿಗೆ ಬರ್ತಾರೆ ನಮ್ಮ ತಮ್ಮ. ಅಲ್ಲಿಗೆ ಹೋಗೋಣ ಅಂತಂದರೆ ಅಲ್ಲಿಗೆ ಹೋಗೋವರೆಗೂ ನೈಟ್ ಆಗಿರುತ್ತಲ್ವ, ಒಬ್ಬಳಿಗೆ ಭಯ ಆಗುತ್ತೆ, ಬೇಡ ಅಂತ ಹೇಳಿಬಿಟ್ಟು 9 ಗಂಟೆ ಟ್ರೈನಿಗೆ ನಾನು ಹೋಗಿರೋದು. 9 ಗಂಟೆ ಟ್ರೈನ್ ಮಾತ್ರ ಶಿವಮೊಗ್ಗದವರೆಗೂ ಮಾತ್ರ ಅಷ್ಟೇ. ಶಿವಮೊಗ್ಗದಿಂದ ಆ ಕಡೆಗೆ 2 ಬಸ್ಸು ಹತ್ಬಿಟ್ಟು ಹೋಗಬೇಕು. ಅಲ್ಲಿ ಯಾರು ಬರ್ತಾರೆ, ನಿಖಿತ ಯಾರು ಬರ್ತಾರೆ, ನಮ್ಮ ತಮ್ಮ ಡ್ಯೂಟಿಗೆ ಹೋಗಿರ್ತಾನೆ, ನಿಖಿತ ಬರ್ತಾರೆ. ಆಮೇಲೆ ನಮ್ಮ ಅಪ್ಪ ಇದ್ದಿದ್ರೆ ಬರೋರು ಕರ್ಕೊಂಡು ಹೋಗೋಕ್ಕೆ. ಯಾವತ್ತೇ ನಾವು ಯಾವಾಗಲೇ ಊರಿಗೆ ಹೋದರೂ ಅಷ್ಟೇ ಬಸ್ ಟೈಮಿಂಗ್ಸಿಗೆ ನಮ್ಮ ಅಪ್ಪ ಇರೋರು, ಏನು ಮಾಡೋದು. ಇವಾಗ ನಮ್ಮೂರಿಗೆ ಬಂದ್ವಿ. ಅವಳು ನಿಖಿತ ಬರೋದು ಲೇಟ್ ಆಯಿತು, ಅವನಿನ್ನೂ ಬಂದಿಲ್ಲ, ಅದಕ್ಕೆ ಒಬ್ಬಳೇ ನಡ್ಕೊಂಡು ಹೋಗ್ತಾ ಇದ್ದೀನಿ. ಅವಳು ಪಾಪು ಏನೋ ಅಳ್ತಾ ಇದ್ಲಂತೆ, ಅದಕ್ಕೆ ಲೇಟ್ ಆಯಿತು. ಅವಳು ಸಮಾಧಾನ ಮಾಡಿ ಬಿಟ್ಬಿಟ್ಟು ಬರೋಕ್ಕೆ ನಾನು ಏನು ಮಾಡೋದು ಅಂತ ಹೇಳ್ಬಿಟ್ಟು ನೀನು ಹೋಗ್ತಾ ಇದ್ದೀನಿ ಒಬ್ಬಳೇ. ನಾನು ಹೋಗ್ತಾಯಿದ್ರೆ ಅಲ್ಲಿಗೆ ಬರ್ತಾಳೆ ಇವಾಗ ಅವಳು.
ನೋಡಿ ಇವಾಗ ನಮ್ಮ ಹಳ್ಳಿ ಕಡೆ ವಾತಾವರಣ ಅಂದರೆ ಈ ಥರ ಇರುತ್ತೆ. ನಮ್ಮ ಮಲೆನಾಡು ಸೈಡು ಸ್ವಲ್ಪ ತಂಪು ವಾತಾವರಣ ಚೆನ್ನಾಗಿರುತ್ತೆ, ಒಂಥರ ವಾತಾವರಣ. ನೋಡಿ ಈ ಥರ ಫುಲ್ಲು ಕಾಡಾಗಿರುತ್ತೆ. ನಮಗೊಂಥರ ರೂಢಿಯಾಗಿದೆ ಅಲ್ವಾ ಹೋಗೋಕ್ಕೆ, ಅದಕ್ಕೋಸ್ಕರ ಏನೂ ಭಯ ಆಗಲ್ಲ, ಹೋಗ್ತಾ ಇದ್ದೀನಿ ಇವಾಗ. ನಮ್ಮ ಕಡೆ ಹೆಂಗಿರುತ್ತೆ ಏನು ಅಂತ ಹೇಳ್ಬಿಟ್ಟು ನಿಮಗೆ ಆದಷ್ಟು ತೋರ್ಸೋಕ್ಕೆ ಪ್ರಯತ್ನ ಪಡ್ತೀನಿ. ನಾನು ಯಾವುದೇ ವೀಡಿಯೋದಲ್ಲೂ ಜಾಸ್ತಿ ತೋರಿಸಿಲ್ಲ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ನಾನು ಹೋಗ್ತಾ ಇದ್ದೆ, ಹೋಗುವಾಗ ನಿಖಿತಾ ಬಂದಳು. ನಿಖಿತಾ ನಾನು ಇಬ್ಬರು ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ. ಹೋಗಿ ಮನೆಗೆ ಹೋದ್ಮೇಲೆ ಮಕ್ಕಳೆಲ್ಲ ಬರಿತಾ ಇದ್ದವನು ವಿದ್ವಂತು ಬರಿತಾ ಕೂತಿದ್ದ. ಅವಳು ಸುಮ್ಮನೆ ನಮ್ಮನ್ನು ನೋಡಿ ಓಡಿ ಬರ್ತಾ ಇದ್ದಾಳೆ. ತಮ್ಮನ ಮಕ್ಕಳು ಇವರಿಬ್ಬರು ನೋಡಿ ಹೆಂಗೆ ಬರ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಅವಳಿಗೆ ಒಂಥರ ಖುಷಿ ಆಯಿತು. ಅತ್ತೆ ಬಂದಿದ್ದಾರೆ, ಯಾರೋ ಬಂದಿದ್ದಾರೆ ಒಂಥರ, ಅತ್ತೆ ಅಂತ ಗೊತ್ತಾಗೋದಿಲ್ಲ, ಇನ್ನೊಂದು ಚಿಕ್ಕವಳಲ್ವ, ಯಾರೋ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಒಂಥರ ಖುಷಿ ಆಯಿತು. ಅದಕ್ಕೋಸ್ಕರ ಓಡಿ ಬರ್ತಾ ಇದ್ದಾಳೆ ನೋಡೋಣ ಅಂತ ಹೇಳ್ಬಿಟ್ಟು. ಇವಾಗ ತುಳಸಿ ಪೂಜೆಗೆ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ. ಚೆಂಡು ಎಲ್ಲ ಇಲ್ಲೇ ಊರಲ್ಲೇ ಇತ್ತು, ಅಂಗಡಿಲೇನೂ ತೊಗೊಬಂದಿಲ್ಲ. ಊರಲ್ಲೆಲ್ಲ ಚೆಂಡು ಗಿಡ ಎಲ್ಲ ಹಾಕಿರ್ತಾರೆ, ಅಲ್ಲಿಂದ ಕಿತ್ಕೊಬಂದ್ವಿ. ಅದಕ್ಕೆ ಹೂ ಪೋಣಿಸೋಣ ಅಂತ ಹೇಳ್ಬಿಟ್ಟು ಪೋಣಿಸ್ತಾ ಇದ್ದೀವಿ ನಿಖಿತಾ ನಾನು ಇಬ್ಬರು ಸೇರಿಬಿಟ್ಟು. ಆಮೇಲೆ ಬೇರೆ ಕೆಲಸ ಇರುತ್ತಲ್ವ, ಆಮೇಲೆ ಆಗಲ್ಲ ಅಂತ ಹೇಳ್ಬಿಟ್ಟು ಬೇಗ ಪೋಣಿಸ್ಬಿಡೋಣ ಅಂದ್ಬಿಟ್ಟು ಪೋಣಿಸ್ತಾ ಇದ್ದೀವಿ. ವಿದ್ವಂತಗೇನೋ ಹೋಮ್ವರ್ಕ್ ಕೊಟ್ಟಿದ್ರಂತೆ, ಅದಕ್ಕೆ ಅವನು ಬರೀತಾ ಕೂತಿದ್ದ. ಇವಾಗ ನಾವು ಏನೆಲ್ಲ ಮಾಡಿದ್ವಿ, ತುಳಸಿ ಪೂಜೆಗೆ ಏನೇನು ಪ್ರಿಪರೇಷನ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಮ್ಯೂಸಿಕ್ ಹಾಕ್ತಾ ಹೋಗ್ತೀನಿ. ನೀವು ವಾಚ್ ಮಾಡ್ತಾ ಹೋಗಿ. ಏನು ವಾಯ್ಸ್ ಓವರ್ ಏನೂ ಜಾಸ್ತಿ ಕೊಡೋಕ್ಕೆ ಹೋಗೋದಿಲ್ಲ, ಅದಕ್ಕೆ ಮ್ಯೂಸಿಕ್ ಹಾಕ್ತಾ ಇರ್ತೀನಿ, ವಾಚ್ ಮಾಡ್ತಾ ಹೋಗಿ. ನಮ್ಮೂರಲ್ಲಿ ಯಾವ ಥರ ತುಳಸಿ ಪೂಜೆ ಮಾಡ್ತಾರೆ, ನಾವು ತುಳಸಿ ಪೂಜೆಗೆ ಯಾವ ಥರ ರೆಡಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ ಇವಾಗ.
ಇವಾಗ ಮನೆ ಕಟ್ತಾ ಇದ್ದಾರಲ್ವ ಅಲ್ಲಿಗೆ ಹೋಗ್ತಾ ಇದ್ದೀವಿ, ತಮ್ಮನ ಮಗ ನಾನು. ಅವರಿಗೆ ಟೀ ಕೊಡಬೇಕು, ಅವರಿಗೆಲ್ಲ ಇನ್ಚಾರ್ಜ್ ಕೊಟ್ಟಿರೋದು. ಇಲ್ಲಿ ಟೀ ಮಾತ್ರ ಕೊಡ್ತೀವಿ. ನಮ್ಮ ಮನೆಗೂ ಅಲ್ಲಿಗೂ ಸ್ವಲ್ಪ ದೂರ ಆಗುತ್ತೆ, ಅದಕ್ಕೆ ನಾವು ಮನೆ ಮುಂದೆ ಎಲ್ಲ ಸಾರಿಸ್ತಾ ಇದ್ವಿ. ಅದನ್ನು ಅರ್ಧದಲ್ಲೇ ಬಿಟ್ಬಿಟ್ಟು ಟೀ ಕೊಟ್ಬಿಟ್ಟು ಬರೋಣ, ಟೈಮ್ ಆಯಿತು ಅಂದ್ಬಿಟ್ಟು ಕೊಡೋಣ ಅಂತ ಹೇಳ್ಬಿಟ್ಟು ನಾನು, ಅಮ್ಮ ಮತ್ತು ನಮ್ಮ ತಮ್ಮನ ಮಗ ಹೋಗಿದ್ನಲ್ಲಿ ಟೀ ಕೊಟ್ಬಿಟ್ಟು ಬರೋಣ ಅಂತೇಳ್ಬಿಟ್ಟು ಟೀ ಕೊಟ್ಟು ಬಂದ್ವಿ. ಟೀ ಕೊಟ್ಟು ಬಂದಾದಮೇಲೆ ಆಮೇಲೆ ತರಕಾರಿ ಎಲ್ಲ ಸ್ವಲ್ಪ ಅಂಗಡಿಲಿ ತಗೊಬರೋದು ಲೇಟ್ ಆಯಿತು, ಅದಕ್ಕೆ ನಮಗೆ ಅಡುಗೆ ಲೇಟ್ ಆಯಿತು. ನಾವೇನು ಮಾಡ್ತೀವಿ ಅಂದರೆ ನೈಟ್ ಅಲ್ವಾ ಎಲ್ಲ ಬರ್ತಾರೆ ಊಟಕ್ಕೆ, ಅದಕ್ಕೋಸ್ಕರ ಲೇಟ್ ಆಗುತ್ತೆ. ಮತ್ತು ತುಳಸಿ ಪೂಜೆ ಟೈಮಿಗೆ ಅಲ್ಲಿ ಹೋದರೆ, ಪೂಜೆ ಮಾಡೋ ಟೈಮಿಗೆ ಅಲ್ಲಿ ಹೋದರೆ ಮತ್ತೆ ಇಲ್ಲಿ ಅಡುಗೆ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಬೇಗನೆ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ವಿ. ಇವಾಗ ನಮ್ಮಮ್ಮ ಬೇಗ ಸ್ನಾನ ಮಾಡ್ಕೊಬಂದು ತರಕಾರಿ ಎಲ್ಲ ಕಟ್ ಮಾಡ್ತಾ ಇದ್ದಾರೆ. ನಾವು ಬೇರೆ ಕೆಲಸ ಎಲ್ಲ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ. ಮಸಾಲೆಗಳೆಲ್ಲ ರೆಡಿ ಮಾಡ್ತಾಯಿದ್ದೀವಿ. ನೀರೆಲ್ಲ ಇರಲಿಲ್ಲ, ನೀರೆಲ್ಲ ತುಂಬಿಸ್ಬಿಟ್ಟು ಮನೆಗೆ ಮಸಾಲೆಗಳೆಲ್ಲ ರೆಡಿ ಮಾಡ್ತಾಯಿದ್ವಿ. ನಮ್ಮಮ್ಮ ಎಲ್ಲ ತರಕಾರಿ ಎಲ್ಲ ಕಟ್ ಮಾಡ್ತಾ ಇದ್ದಾರೆ. ಬನ್ನಿ ನೋಡೋಣ ಮುಂದೆ ಯಾವ ಥರ ಆಗುತ್ತೆ ಏನು ಅಂತ ಹೇಳ್ಬಿಟ್ಟು. ಇದೇ ಲಾಗ್ನ ನೆಕ್ಸ್ಟು ವೀಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಏನಕ್ಕೆ ಅಂತ ಅಂದರೆ ನಾನು ಎಲ್ಲ ವೀಡಿಯೋಸು ಹಾಕ್ತಾಯಿದ್ದೆ. ಇನ್ನೂ ತುಳಸಿ ಪೂಜೆ ಇದೆ, ನಾನು ಯಾವ ಥರ ತುಳಸಿ ಪೂಜೆ ಮಾಡ್ತಾಯಿದ್ದೀವಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಈ ವಿಡಿಯೋದಲ್ಲಿ ಹಾಕಿದರೆ ತುಂಬ ಲೆಂತಿ ಆಗುತ್ತೆ, ಅದಕ್ಕೋಸ್ಕರ ನೋಡೋರಿಗೂ ಬೋರ್ ಆಗ್ಬಾರ್ದಲ್ವ, ತುಂಬ ಲೆಂತಿ ಆದರೆ. ಅದಕ್ಕೋಸ್ಕರ ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ, ವಾಚ್ ಮಾಡಿ. ಐ ಹೋಪ್ ಯಾರ್ಯಾರಿಗೆಲ್ಲ ನನ್ನ ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಲಾಗ್ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.